ಸೊ ನಾನು ಪ್ರಭಾಕರ್ ಕಾಗ್ನೂರ್ ಅಂತ ಹೇಳಿ. ಸೊ ಒಂದಿಷ್ಟು ಗಣಿತ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅಂದ್ರೆ ಗಣಿತ ಅಂದ್ರೆ ಕಷ್ಟ. ಈ ಸಮಸ್ಯೆ ನನ್ನ ಕೈಯಲ್ಲಿ ಎಷ್ಟು ಸರಳ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನ ಪ್ರಯತ್ನ ಮಾಡ್ಬೇಕು ಅಂತಿದ್ದೀನಿ. ಸೊ ನಿಮ್ಮ ಮಕ್ಕಳು 5ರಿಂದ 10ನೇ ತರಗತಿ ತನಕ ಗಣಿತ ಕಲಿಲೇಬೇಕು. ಗಣಿತ ಇಲ್ಲ ಅಂದ್ರೆ ಜೀವನ ಇಲ್ಲ. ಹಂಗಂತೇಳಿ ಗಣಿತನ ಬಿಡಕ್ಕಾಗಲ್ಲ. ಬಿಟ್ರೆ ಅವ್ರದ್ದು ಶಿಕ್ಷಣ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಂಗಂತೇಳಿ ನಾವು ಗಣಿತ ಬಹಳ ಡಿಫಿಕಲ್ಟ್ ಇದೆ ಕಾನ್ಸೆಪ್ಟ್ ಅನ್ನ ಇವತ್ತಿಗೆ ತೆಗೆದಾಕ್ರಿ. ಸೊ ನನ್ನ ಕೈಯಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸುಲಭ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ MBPL 74 ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾವಾಗ ಗಣಿತಕ್ಕೆ ಸಂಬಂಧಪಟ್ಟಂತ ನಿಮ್ಮ ಮಕ್ಕಳ ಅಂಕೆ ಸಂಖ್ಯೆಯಿಂದ ಹಿಡಿದು ಎಷ್ಟು ಸಾಧ್ಯತೆ ಇದೆಯಲ್ಲ, ಏನೇನು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಅವನ್ನ ಬಹಳಷ್ಟು ಸರಳವಾಗಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇರೋದ್ರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿಂದ ನಿಮ್ಮ ಮಕ್ಕಳಿಗೆ ಒಂದು ಬ್ಯಾಡ್ ಕಾನ್ಸೆಪ್ಟ್ ಇದೆಯಲ್ಲ, ಗಣಿತ ಅಂದ್ರೆ ಕಷ್ಟ ಅನ್ನೋದನ್ನ ಫಸ್ಟ್ ನೀವು ಮೆಂಟಲ್ ಇಂದ ವಾಶ್ ಮಾಡಿ. ಯಾಕೆ ಅಂದ್ರೆ ಯಾವುದೇ ಹುಟ್ಟುತ್ತಾ ಇರೋ ಮಗುಗೆ ಕಷ್ಟ ಮತ್ತೆ ಸುಲಭ ಅಂತಿರಲ್ಲ. ನಾವೇ ಅದನ್ನ ಕ್ರಿಯೇಟ್ ಮಾಡೋದು. ಅದು ಭಾರಿ ಕಷ್ಟ, ಅದು ಭಾರಿ ಸುಲಭ. ಹಂಗೆ ಇದನ್ನು ನೀವು ಆತರ ತುಂಬ್ಬೇಕು ಮನ್ಸಲ್ಲಿ. ಏನಂತ, ಗಣಿತ ಅಂದ್ರೆ ಬಹಳ ಸುಲಭ, ಯಾವುದೇ ಕಾರಣಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅದರ ಹತ್ರಕ್ಕೆ ನಾವು ಹೋಗ್ಬೇಕು. ಅದು ನಮ್ಮ ಹತ್ರಕ್ಕೆ ಯಾವತ್ತೂ ಬರಲ್ಲ. ಸೊ ಅದಕ್ಕೆ ಆ ಸಬ್ಜೆಕ್ಟ್ ಅನ್ನ ಇಷ್ಟ ಪಡಬೇಕು ಫಸ್ಟ್. ಸೊ ಬೇರೆಯವರು ನಿಮ್ಗೆ ಏನ್ ಮಾಡ್ತಾರೆ, ಪೂರ್ವ ಪೀಡಿತರ ಮಾಡ್ಬಿಡ್ತಾರೆ, ಅಯ್ಯೋ ಗಣಿತ ಅಂದ್ರೆ ಕಷ್ಟ. ಯಾಕೆ ನೀವು ಹಂಗ ಅನ್ಕೊಂಡಿದ್ದೀರಿ? ಇದರಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವ್ದು ಇಲ್ಲ. ಯಾಕಂದ್ರೆ ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಕ್ವಶನ್ ಕಲಿಬೇಕು, ಆನ್ಸರ್ನು ಕಲಿಬೇಕು. ಅಲ್ಲಿ ಕಷ್ಟ ಆಗುತ್ತೆ. ಇಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಕೊಡ್ತೀವಿ, ಅದನ್ನ ಮಾಡ್ತಕ್ಕಂಥ ಟ್ರಿಕ್ಸ್ ಅನ್ನ ಕಲ್ತ್ರೆ ಸಾಕು, ನಿಮ್ ಗಣಿತ ಈಸಿ ಆಗುತ್ತೆ. ಬಹಳಷ್ಟು ಮಕ್ಕಳು ಗಣಿತ ಅಂದ್ರೆ ಈಸಿ ಅನ್ನೋದಿದೆ. ಬಟ್ ನಮಗೆ ಏನಾಗಿದೆ, ನಾವೇ ಗಣಿತ ಮೇಷ್ಟ್ರುಗಳೇ ಕೆಲವೊಂದ್ಸರಿ ಏನ್ ಮಾಡ್ತೀವಿ, ಇದು ಟಫ್, ಥೇರಮ್ ಟಫ್ ಇದೆ, ಇನ್ನು ಅಂಕಗಣಿತ ಈಸಿ, ಬೀಜಗಣಿತ ಈಸಿ, ರೇಖಾಗಣಿತ ಅಂದ್ರೆ ಕಷ್ಟ. ದಟ್ ಈಸ್ ರಾಂಗ್ ಕಾನ್ಸೆಪ್ಟ್. ಸೊ ನಾವು ಮನಸ್ಸಲ್ಲಿ ಫಸ್ಟ್ ಏನೋ ಅವ್ರಿಗೆ ಏನ್ ಹೇಳ್ಬೇಕು, ಇದನ್ನ ಈಸಿ. ನಿಮ್ಗೆ ಯಾರು ಹೇಳಿದ್ರು ಕಷ್ಟ ಅಂತ? ಸೊ ಯಾರ ಮೇಲೆ ಯಾರ ಮಾತನ್ನ ಕೇಳೋದಕ್ಕಿಂತ ಮೊದಲು ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಏನಂತ, ಇದು ನಾವು ಕಲಿಯಕ್ಕೆ ಸಾಧ್ಯತೆ ಇದೆ, ಮನುಷ್ಯರು ಮಾಡಿರೋದು ಮನುಷ್ಯರು ಕಲಿಯಕ್ಕೆ ಏನ್ ಸಮಸ್ಯೆ? ಸೊ ನಾವು ಅದನ್ನ ಇಷ್ಟ ಪಡದೇ ಇರೋದ್ರಿಂದ ಅದು ನಮ್ಗೆ ದೂರ ಇದೆ ಅಷ್ಟೇ ಗಣಿತ. ಸೊ ನೀವು ಇಷ್ಟ ಪಡ್ತಾ ಹೋದ್ರೆ ಗಣಿತ ಬಹಳ ಈಸಿ ಆಗುತ್ತೆ. ಮಕ್ಕಳೇ, ನಾನು 5ರಿಂದ 10ನೇ ಕ್ಲಾಸ್ ನೀವೇನು ಓದ್ತಿದ್ದೀರಲ್ಲ, ಸೊ 4ನೇ ಕ್ಲಾಸ್ ಹುಡುಗರಿಗೆ ಬಿಟ್ಬಿಟ್ಟಿದ್ದೀನಿ ನಾನು, 1ರಿಂದ 4. ಯಾಕೆಂದ್ರೆ ಆ ಮಕ್ಕಳಿಗೆ ನನಗೆ ಪಾಠ ಮಾಡಕ್ ಆಗಲ್ಲ ಅಂತಲ್ಲ. ಸೊ ನೀವು ಒಂದಿಷ್ಟು ಕಲ್ತಿದ್ದೀರಿ ಗಣಿತನ, ಅದನ್ನ ಹೆಂಗೆ ನೀವು ಬಿಲ್ಟಪ್ ಮಾಡ್ಕೋಬೇಕು ನಿಮ್ ಜೀವನದಲ್ಲಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗಣಿತವನ್ನು ಹೆಂಗ್ ಬಳಸ್ಕೋಬೇಕು, ಅದು ಯಾಕೆ ಈಸಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇವತ್ತು ನಾನು ಫಸ್ಟ್ ನಿಮಗೆ ತೋರ್ಸೋದೇನಪ್ಪ ಅಂದ್ರೆ ಅಂಕೆ ಅಂದ್ರೆ ಏನು, ಸಂಖ್ಯೆ ಅಂದ್ರೆ ಏನು. ಸೊ ನೀವು ಹೇಳ್ತಾರೆ ಮನೇಲಿ ಬೈಬೇಕಾದ್ರೆ, ಅಂಕೆ ಸಂಖ್ಯೆ ಇಟ್ಕೊಂಡು ಉರಿಯಲಿ ಅಂತ. ಸೊ ಹಂಗೆ ಅದು ಬೇರೆ. ಇಲ್ಲಿ ನಮ್ ಗಣಿತದಲ್ಲಿ ಅಂಕೆ ಮತ್ತು ಸಂಖ್ಯೆ ಅಂದ್ರೆ ಏನು. ಸೊ ಅಂಕೆಗಳು ಅಂದ್ರೆ ಏನು ನೋಡೋಣ. ಸೊ ಅಂಕೆಗಳು ಅಂದ್ರೆ ಏನು? ಸೊ ಇಂಗ್ಲಿಷ್ ಅಲ್ಲಿ ಡಿಜಿಟ್ಸ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಬೇಕು. ಅಂಕೆಗೂ ಸಂಖ್ಯೆಗೂ ವ್ಯತ್ಯಾಸ ಇದೆ. ಸೊ ಅಂಕೆ ಅಂದ್ರೆ 0, 1, 2, 3, 4, 5, 6, 7, 8, 9 ಇವಿಷ್ಟೇ ಅಂಕೆಗಳು, ಮತ್ತೆ ಬೇರೆ ಯಾವೂ ಇಲ್ಲ. ಇವು ಅಂಕೆಗಳು. ಸೊ ನಂಬರ್ಸ್, ಸಂಖ್ಯೆಗಳು. ಸೊ ನೋಡಿ, ಈ ಅಂಕೆಗಳನ್ನ ಬಳಸ್ಕೊಂಡ್ ಮಾಡವೇ ಸಂಖ್ಯೆಗಳು. ಅಂಕೆಗಳನ್ನ ಬಳಸ್ಕೊಂಡ್ ಮಾಡವೇ ಸಂಖ್ಯೆಗಳು. ಸೊ ನೋಡ್ರಿ 12 ನೋಡ್ರಿ ಅಂಕೆಗಳಿದಾವೆ, ಡಿಜಿಟ್ಸ್ ಇದಾವೆ, 1 2 ಡಿಜಿಟ್ಸ್. ಅವನ್ನ ಸೇರಿಸಿ ಮಾಡ್ತೀವಲ್ಲ, ಅವನ್ನ ಸಂಖ್ಯೆಗಳು ಅಂತ ಕರಿತೀವಿ. 34, 100 ಅದನ್ನ ಎಷ್ಟು ಸಾರಿನಾರು ಬಳಸ್ಕೋಬಹುದು, ಇಷ್ಟೇ ಸಾರಿ ಬಳಸ್ಬೇಕು ಅಂತ ಇಲ್ಲ ಸಂಖ್ಯೆ ಮಾಡ್ಲಿಕ್ಕೆ. ಸೊ ಬಟ್ ಅಂಕೆಗಳು ಮಾತ್ರ 0 to 9 ಇದಾವಲ್ಲ, ಅವನ್ನ ಮಾತ್ರ ನಾವು ಅಂಕೆಗಳು ಅಥವಾ ಇಂಗ್ಲಿಷ್ ಅಲ್ಲಿ ಡಿಜಿಟ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಅಂಕೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಸಂಖ್ಯೆಗಳು ಅಥವಾ ನಂಬರ್ಸ್ ಅಂತ ಬರ್ತೀವಲ್ಲ, ಅಂಕೆಗಳನ್ನ ಬಳಸ್ಕೊಂಡು ಮಾಡ್ತಕ್ಕಂಥವೇ ಸಂಖ್ಯೆಗಳು. ಅಲ್ಲಿರೋವೆಲ್ಲವೂ ಸಹ ಸಂಖ್ಯೆಗಳಿರೋವೆಲ್ಲವೂ ಸಹ 0 to 9 ಅಲ್ಲಿರೋ ನಂಬರ್ಸ್ ಡಿಜಿಟ್ಸ್ ಇರ್ತವೆ.
0 to 9 ಅಲ್ಲಿ ಏನಿದಾವಲ್ಲ ಅವು ಮಾತ್ರ ಬಿಟ್ಟು ಬೇರೆ ಏನು ಇರಕ್ ಸಾಧ್ಯನೇ ಇಲ್ಲ. ಸೊ 225 ನೋಡ್ರಿ, 2 is digit, 5 is digit. ಸೊ now 225 becomes ನಂಬರ್ ಅಥವಾ ಕನ್ನಡದಲ್ಲಿ ಸಂಖ್ಯೆಗಳು. ಕ್ಲಿಯರಾ? ಅಂಕೆ ಮತ್ತು ಸಂಖ್ಯೆಗೆ ವ್ಯತ್ಯಾಸ. ಸೊ ಅಂಕೆ ಅಂದ್ರೆ 0 to 9, ಬರೀ 0 to 9 ಅಂದ್ರೆ 0 to 9 ಅಂತ ಅನ್ನಂಗಿಲ್ಲ. 0 ಇಂದ 0, 1, 2, 3, 4, 5, 6, 7, 8, 9 ಇವನ್ನ ನಾವು ಅಂಕೆಗಳು ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಡಿಜಿಟ್ಸ್ ಅಂತ ಕರಿತೀವಿ. ಈ ಅಂಕೆಗಳನ್ನ, ಡಿಜಿಟ್ಸ್ ಅನ್ನ ಯೂಸ್ ಮಾಡಿ ಬರೆಯವೇ ನಂಬರ್ಸ್ ಅಥವಾ ಸಂಖ್ಯೆಗಳು. ಐ ಥಿಂಕ್ ಅಂಕೆಗೂ ಸಂಖ್ಯೆಗೂ ಅಥವಾ ಡಿಜಿಟ್ಸ್ಗೂ ನಂಬರ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸೊ ಕ್ಲಿಯರಾ? ಸೊ ಇದಾದ್ಮೇಲೆ ನಾನು ಅಂಕೆ ಸಂಖ್ಯೆ ಆದ್ಮೇಲೆ ನಾನು ಮತ್ತೆ ಸಂಖ್ಯೆಗಳು ಬೇರೆ ಬೇರೆ ಇದಾವೆ. ರಿಯಲ್ ನಂಬರ್ಸ್ ಅಂತ ಇದೆ, ಹೋಲ್ ನಂಬರ್ಸ್ ಅಂತ ಇದೆ. ಅವು ಯಾವ್ದು ಅದನ್ನ ನೀವು ಫ್ಯೂಚರ್ ಡೇಸ್ ಅಲ್ಲಿ ಕಲಿತೀರಿ. ಬಟ್ ನಿಮಗೆ ಇಲ್ಲಿ ಬೇಸಿಕ್ ಆಗಿ ಏನ್ ಬೇಕು, ಅಂಕೆ ಅಂದ್ರೆ ಏನು, ಸಂಖ್ಯೆ ಅಂದ್ರೆ ಏನು. ಅಂಕೆ ಅಂದ್ರೆ ಹೇಳ್ಬಿಟ್ಟಿದೀನಿ, 0, 1, 2, 3, 4, 5, 6, 7, 8, 9 ಅಂಕೆಗಳು. ಇಂಗ್ಲಿಷ್ ಅಲ್ಲಿ ಡಿಜಿಟ್ಸ್, ಕನ್ನಡದಲ್ಲೂ ಅಂಕೆಗಳು. ಓಕೆ, ಆ ಅಂಕೆಗಳನ್ನ ಬಳಸ್ಕೊಂಡು ಯೂಸಿಂಗ್ ದಿ ಡಿಜಿಟ್ಸ್ ಯು ಕ್ಯಾನ್ ಮೇಕ್ ದಿ ನಂಬರ್ಸ್. ಡಿಜಿಟ್ಸ್ ಅನ್ನ ಬಳಸ್ಕೊಂಡು ಮಾಡೋವೆ ನಂಬರ್ಸ್. ಸಾರಿ, ಕ್ಲಿಯರ್? ಅಂಕೆಗೂ ಸಂಖ್ಯೆಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಓಕೆ, ಸೊ ನೌ ಐ ವಿಲ್ ಗೋ ಫಾರ್ ಸೈನ್ಸ್. ಸೊ SCIENC ಸೈನ್ಸ್ ಇಟ್ ಈಸ್ ನಿಮ್ಮ ಎಕ್ಸ್ಪೆರಿಮೆಂಟ್ಸ್ ಅದನ್ನ ಮಾಡೋದು. ಇಲ್ಲಿ ನಮ್ಮ ಸೈನ್ಸ್ ಚಿಹ್ನೆಗಳು ಅಂತಂದ್ರೆ, ಸೊ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಚಿಹ್ನೆಗಳು ಪ್ಲಸ್, ಇದಕ್ಕೆ ಕೂಡುವುದು ಅಂತ ಕರಿತೀವಿ, ಸಂಕಲನ ಅಂತ ಕರಿತೀವಿ, ಅಡಿಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸೊ ಮೈನಸ್ ಕಳೆಯುವುದು. ಇದು ನಾಟ್, ಇಲ್ಲಿ ಎಲ್ಲರೂ ಸಬ್ಸ್ಟ್ರಾಕ್ಷನ್ ಅಂತ ಬಳಸ್ತೀರಾ, ಆಕ್ಚುಲಿ ಇದು ಸಬ್ಟ್ರಾಕ್ಷನ್. ಸೊ ನೆಕ್ಸ್ಟ್ ಈಸ್ ಗುಣಿಸುವುದು, ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಭಾಗಿಸುವುದು, ಭಾಗಾಕಾರ, ಡಿವಿಷನ್ ಅಂತ ಕರಿತೀವಿ. ಸೊ ಈ 4 these are 4 basic operations in mathematics. ಆಪರೇಷನ್ ಅಂದ್ರೆ ನಿಮ್ ಕಾನ್ಸೆಪ್ಟ್ ಬೇರೆ, ಡಾಕ್ಟರ್ ಹತ್ರ ಹೋದ್ರೆ ಆಪರೇಷನ್ ಬೇರೆ ಮಾಡ್ತಾರೆ. ಸೊ ನಮ್ಮ ಆಪರೇಷನ್ಸ್ ಅಂದ್ರೆ ಈ ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಅನ್ನ ಯಾವಾಗ ಹೆಂಗ್ ಬಳಸ್ಬೇಕು, ಅದಿದ್ರೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ತಲೆ ಒಳಗೆ ಕ್ಲಿಯರ್ ಆಗಿ ಐಡಿಯಾ ಬಂದ್ರೆ, ನಿಮಗೆ ಈ ಸೈನ್ಸ್ ಆಪರೇಷನ್ಸ್ ಬಂದ್ರೆ, ಈ ಚಿಹ್ನೆಗಳನ್ನ ಬಳಸೋದು ನಿಮಗೆ ಪಕ್ಕಾ ಬಂತು ಅಂದ್ರೆ ಗಣಿತ ಬಹಳ ಈಸಿ. ಸೊ ಗಣಿತ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈ ಚಿಹ್ನೆಗಳನ್ನ ಯಾವಾಗ ಏನೇನ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗಿಲ್ಲ. ವೆರಿ ಫಸ್ಟ್. ಸೊ ಇಲ್ಲ ಅಂತಲ್ಲ, ಮಾಡ್ತೀರಿ ಕುಲ್ಡ್ ಮೆಥಡ್ ಅಲ್ಲಿ. ಸೊ ಅದನ್ನ ಹೇಗೆ ನೀವು ಮಾಡ್ತೀರಿ ಅಂದ್ರೆ, ಪ್ಲಸ್ ಮೈನಸ್ ಇತ್ತು ಅಂದ್ರೆ ಅಲ್ಲಿ ಪ್ಲಸ್ ಇದ್ರೆ ಕೂಡ್ಬೇಕು ಅಂತೀರಿ, ಮೈನಸ್ ಇದ್ರೆ ಕಳಿಬೇಕು ಅಂತೀರಿ. ದಟ್ ಈಸ್ ರಾಂಗ್ ಕಾನ್ಸೆಪ್ಟ್. ಎಲ್ಲಾ ಪ್ಲಸ್ ಇದ್ದಾಗ್ಲೂ ಕೂಡ್ಬೇಕು, ಎಲ್ಲಾ ಮೈನಸ್ ಇದ್ದಾಗ್ಲೂ ಕೂಡ್ಬೇಕು ಅಂತ ಹೇಳ್ತೀನಿ ನಾನೀಗ. ಎಲ್ಲಾ ಪ್ಲಸ್ ಇದ್ದಾಗ ಕೂಡ್ಬೇಕು, ಎಲ್ಲಾ ಮೈನಸ್ ಇದ್ದಾಗ ಕೂಡ್ಬೇಕು ಅಂತ ಹೇಳ್ತೀನಿ. ಏನ್ ಸರ್ ಮೈನಸ್ ಇದ್ದಾಗ ಕೂಡ್ಬೇಕು ಅಂತ ಹೇಳ್ತೀರಿ? 100% ಕೊಟ್ಟಿರೋ ಸಂಖ್ಯೆಗಳ ಪಕ್ಕ ಎಲ್ಲಾ ಪ್ಲಸ್ ಇದ್ರೆ ಕೂಡ್ಬೇಕು, ಕೊಟ್ಟಿರೋ ಸಂಖ್ಯೆಗಳ ಪಕ್ಕ ಎಲ್ಲಾ ಮೈನಸ್ ಇದ್ರೂ ಕೂಡ್ಬೇಕು. ಏನ್ ಸಾ ಮೈನಸ್ ಅಂದ್ರೆ ಏನ್ ಸಾ ನಿಮ್ ಪ್ರಕಾರ? ಕಳಿಯೋದಲ್ಲೇನ್ ಸಾ? ಮತ್ ನೀವ್ ಯಾಕೆ ಕೂಡ್ಬೇಕು ಅಂತೀರಿ? ಅದನ್ನ ತೋರಿಸ್ತೀನಿ ಮುಂದಿನ ತರಗತಿಗಳು ಹೇಳ್ತಾ ಹೋಗ್ತೀನಿ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಡೌಟ್ಸ್ ಬರುತ್ತಲ್ಲ ಅದನ್ನ ನನ್ನ ನಂಬರಿಗೆ ಕಾಲ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, MBPL 74 ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವುದೇ ಸಮಯದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ. ಇದ್ರ ಬಗ್ಗೆ ನಮ್ಮ ಮಗು ಕಷ್ಟ ಇದೆ ಸರ್,
ನೀವು ಅಭ್ಯಾಸದ ಪ್ರಶ್ನೆಗಳನ್ನ ಕೇಳಬೇಡ್ರಿ. ಯಾಕೆಂದ್ರೆ ಅಭ್ಯಾಸದ ಅಂದ್ರೆ 1ರಿಂದ 7ನೇ 10ನೇ ಕ್ಲಾಸ್ನಾಗ ಎಲ್ಲಾ ಸಬ್ಜೆಕ್ಟ್ ನಾನು ಓದಿರೋದಿಲ್ಲ. ಯಾಕೆ ನಾನು ಈಗ ಮಾಡ್ತಾ ಇರೋದು 8, 9, 10ಕ್ಕೆ ಮಾಡ್ತಾ ಇರ್ತೀನಿ. ಆ ಪ್ರಾಬ್ಲಮ್ ಆ ಚಾಪ್ಟರ್ಸ್ ಬಂದ್ರೆ ಹೇಳ್ಬಿಡ್ಬೋದು. ಈ 5, 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇರಲ್ಲ. ಅದರ ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನು ಇರುತ್ತೆ ಅಂತ ನನಗೆ ಗೊತ್ತಿರಲ್ಲ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಸರ್ 6ನೇ ಕ್ಲಾಸಾಗೆ 6.2 ಅಭ್ಯಾಸದ 7ನೇ ಲೆಕ್ಕ ಹೇಳ್ಕೊಟ್ರೆ ನನಗೆ ಗೊತ್ತಾಗಲ್ಲ. ಬಟ್ ನಿಮ್ಗೆ ಏನಾರು ಈ ಆಪರೇಷನ್ಸ್ ಅನ್ನ, ಈ ಚಿಹ್ನೆಗಳನ್ನ ಬಳಸೋದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಿಜ ನೀವು ಕೇಳಿ, ನಾನು ಐ ವಿಲ್ ರೆಡಿ ಟು ಎಕ್ಸ್ಪ್ಲೈನ್ ಅಟ್ ಎನಿ ಟೈಮ್. ಓಕೆ ಓಕೆ, ಬನ್ನಿ ಈಗ. ಸೊ ಈಗ ಈ ಚಿಹ್ನೆಗಳ ಬಗ್ಗೆ ಯಾವ ತರ ಸಂಬಂಧ ಇದೆ ಸೊ ನೋಡೋಣ ಈಗ. ಸೊ ನೆಕ್ಸ್ಟ್ ನೋಡಿದ್ರಿ ಈಗ. ಸೊ ಈಗ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ, ಚಿಹ್ನೆಗಳನ್ನು ಗುಣಿಸೋದು. ಮಲ್ಟಿಪ್ಲಿಕೇಶನ್ ಆಫ್ ಸೈನ್ಸ್. ಮಲ್ಟಿಪ್ಲಿಕೇಶನ್ಸ್ ಆಫ್ ಸೈನ್ಸ್ ಯಾವುದು? ಪ್ಲಸ್, ಕಾಮ, ಇಂಟು, ಕಾಮ, ಮೈನಸ್. ಸೊ ನೋಡೋಣ ಈಗ. ಸೊ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಎರಡು ಒಂದೇ ತರದ ಚಿಹ್ನೆಗಳನ್ನ ಗುಣಿಸಿದ್ರೆ ಪ್ಲಸ್. ಎರಡು ಒಂದೇ ತರ, ಯಾವುದೇ ಎರಡು ಒಂದೇ ತರ ಚಿಹ್ನೆ ಗುಣಿಸಿ, ಎರಡನ್ನು ಮಾತ್ರ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೂರನ್ನು ಗುಣಿಸಿದ್ರೆ ಆನ್ಸರ್ ಡಿಫ್ರೆನ್ಸ್ ಇರ್ತದೆ. ಎರಡು ಒಂದೇ ತರದ ಚಿಹ್ನೆಗಳನ್ನ ಗುಣಿಸಿದ್ರೆ ಪ್ಲಸ್. ನೋಡ್ರಿ ಈಗ, ಮೈನಸ್ ಇಂಟು ಮೈನಸ್ ಇಸ್ ಆಲ್ಸೋ ಪ್ಲಸ್. ಎರಡು ಒಂದೇ ತರ ಚಿಹ್ನೆಗಳನ್ನು ಗುಣಿಸಿ ಆನ್ಸರ್ ಆಲ್ವೇಸ್ ಪ್ಲಸ್. ಒಂದನೇ ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ, ಎರಡು ಬೇರೆ ಬೇರೆ ಚಿಹ್ನೆಗಳನ್ನ ಗುಣಿಸಿದ್ರೆ ಉತ್ತರ ಮೈನಸ್. ಸೊ ನೋಡಿ, ಪ್ಲಸ್ ಇಂಟು ಮೈನಸ್ ಇಟ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಟ್ ಈಸ್ ಮೈನಸ್. ಕ್ಲಿಯರಾ? ನೋಡ್ರಿ ಎಷ್ಟು ಈಸಿ ಇದೆ. ಎರಡು ಒಂದೇ ತರದ ಚಿಹ್ನೆಗಳನ್ನ, ದ ಮಲ್ಟಿಪ್ಲಿಕೇಶನ್ ಆಫ್ two same signs is, answer is plus. The multiplication of different signs is minus. Answer. ಸೊ ಎರಡು ಒಂದೇ ತರದ ಚಿಹ್ನೆಗಳನ್ನ ಗುಣಿಸಿದ್ರೆ ಉತ್ತರ ಪ್ಲಸ್ ಬರುತ್ತೆ. ಎರಡು ಬೇರೆ ರೀತಿಯ ಚಿಹ್ನೆಗಳನ್ನ ಗುಣಿಸಿದ್ರೆ, ಎರಡನ್ನ ನಾನು ಹೇಳ್ತಾ ಇರೋದು, ಥರ್ಡ್ ಬಂದ್ರೆ ನಾನು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ. ಸೊ ಈಗ ನಾನು ಬೇಸಿಕ್ ಇಂದ ಹೋಗ್ತಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಹೇಳಿ. ಎರಡು ಒಂದೇ ತರದ ಚಿಹ್ನೆಗಳನ್ನ ಗುಣಿಸಿದ್ರೆ ಏನ್ ಬರುತ್ತೆ? ಮೈನಸ್ ಬರುತ್ತೆ. ಎರಡು ಒಂದೇ ತರದ ಚಿಹ್ನೆಗಳನ್ನು ಗುಣಿಸಿ ಏನ್ ಬರುತ್ತೆ? ಸಾರಿ, ಎರಡು ಒಂದೇ ತರದ ಚಿಹ್ನೆಗಳನ್ನ ಗುಣಿಸಿದಾಗ ಪ್ಲಸ್ ಬರುತ್ತೆ. ಎರಡು ಬೇರೆ ಬೇರೆ ಚಿಹ್ನೆಗಳನ್ನ ಗುಣಿಸಿದಾಗ ಉತ್ತರ ಏನ್ ಬರುತ್ತೆ? ಮೈನಸ್ ಬರುತ್ತೆ. ಇಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಎರಡು ಒಂದೇ ತರ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ನೋಡ್ರಿ, ಪ್ಲಸ್ ಮೈನಸ್ ಬೇರೆ ಬೇರೆ, ಎರಡು ಬೇರೆ ಚಿಹ್ನೆ ಗುಣಿಸಿದ್ರೆ ಉತ್ತರ ಏನಿರುತ್ತೆ? ಮೈನಸ್ ಇರುತ್ತೆ. ಮೈನಸ್ ಪ್ಲಸ್ ಎರಡು ಬೇರೆ, ಉತ್ತರ ಏನು? ಮೈನಸ್. ಸೊ ಐ ಥಿಂಕ್ ಕ್ಲಿಯರಾ? ಚಿಹ್ನೆಗಳನ್ನ ಗುಣಿಸೋದ್ರ ಬಗ್ಗೆ ಯಾರಿಗಾರು ಇದೆ? ನಿಮ್ಮ ಯಾರು 5ರಿಂದ 10ನೇ ಕ್ಲಾಸ್ ಓದ್ತಿರ್ಲಿಲ್ಲ ಆ ಮಕ್ಕಳು, ಅಥವಾ ಬೇಡ ನಾನು 5ನೇ ಕ್ಲಾಸ್ ಓದ್ತಿದ್ದೇನೆ ಸರ್, ನಮ್ಮ ಮಗ 5ನೇ ಕ್ಲಾಸ್ ಓದ್ತಿದ್ದಾನೆ, ಸೊ ನೀವು ಕೂತ್ರು ಸಹ ನಿಮ್ಗೆ ಅರ್ಥ ಆಗ್ಬೇಕು, ಹೇಳ್ಕೊಡ್ಬೇಕು. ನಿಮ್ಮ ಮಗುವಿಗೆ ಗಣಿತ ಕಷ್ಟ ಅಂತ ಹೇಳ್ಕೋಬೇಡ ಇವತ್ತಿಂದ. ಸೊ ಎರಡು ಒಂದೇ ತರಲಿ ಆ ಮಾಸ್ಟರ್ ಹೇಳ್ತಿದ್ದಾರೆ, ಎರಡು ಒಂದೇ ತರ ಚಿಹ್ನೆ ಗುಣಿಸ್ಬೇಕಂತೆ. ಯಾವುದು? ಪ್ಲಸ್ ಪ್ಲಸ್ ಅನ್ನ ಮಧ್ಯೆ ಇಂಟು ಹಾಕಿದ್ರೆ ಉತ್ತರ ಏನಪ್ಪಾ? ಪ್ಲಸ್. ಮೈನಸ್ ಮೈನಸ್ ಎರಡು ಒಂದೇ ತರ, ಅವೆರಡರ ಮಧ್ಯೆ ಇಂಟು ಇದ್ರೆ ಉತ್ತರ ಏನಪ್ಪಾ? ಪ್ಲಸ್. ನೋಡ್ರಿ, ಪ್ಲಸ್ ಮೈನಸ್ ಎರಡು ಬೇರೆ, ಪ್ಲಸ್ಸೇ ಬೇರೆ ಮೈನಸ್ ಬೇರೆ, ಎರಡು ಬೇರೆ ಬೇರೆ ಚಿಹ್ನೆಗಳ ಮಧ್ಯ ಇಂಟು ಹಾಕಿದ್ರೆ ಏನು? ಮೈನಸ್. ಮತ್ತೆ ನೋಡ್ರಿ, ಮೈನಸ್ ಪ್ಲಸ್ ಅವೆರಡು ಬೇರೆ ಬೇರೆ, ಉತ್ತರ ಏನು? ಮೈನಸ್. ಸೊ ಐ ಥಿಂಕ್ ನಾವು ಇಟ್ ಇಸ್ ಕ್ಲಿಯರ್. ಚಿಹ್ನೆಗಳ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್, ಚಿಹ್ನೆಗಳ ಭಾಗಾಕಾರ. ಬಹಳಷ್ಟು ಹುಡುಗರಿಗೆ ಇದೇ ಕಾನ್ಸೆಪ್ಟ್ ಡಿಫರೆನ್ಸ್ ಇರೋದು. ಡಿವಿಷನ್ ಆಫ್ ಸೈನ್ಸ್. ಸೊ ನೋಡ್ರಿ, ಈಗ ಯಾವ್ಯಾವುದು? ಪ್ಲಸ್, ಮೈನಸ್ ಅಂಡ್ ಡಿವೈಡೆಡ್. ಸೊ ನೋಡ್ರಿ, ಈಗ ಎರಡು ಒಂದೇ ತರ ಚಿಹ್ನೆಗಳನ್ನ ಡಿವೈಡ್ ಮಾಡಿದ್ರೆ ಆನ್ಸರ್ ಪ್ಲಸ್. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ, ಅಂಶ ಮತ್ತು ಛೇದದಲ್ಲಿ ಎರಡು ಪ್ಲಸ್ ಇದ್ರೆ, ಅಂದ್ರೆ ಎರಡು ಸಂಖ್ಯೆಯ ಪಕ್ಕ ಅಥವಾ ಎರಡು ಅಂಕೆಯ ಪಕ್ಕ ಪ್ಲಸ್ ಇದ್ರೆ ಆನ್ಸರ್ ಪ್ಲಸ್. ಎರಡು ಅಂಶ ಮತ್ತು ಛೇದದಲ್ಲಿ ಎರಡು ಮೈನಸ್ ಇದ್ರೆ ಆನ್ಸರ್ ಪ್ಲಸ್. ಸೊ ನೋಡ್ರಿ, ಅಲ್ಲಿ ನಾನು ಹೇಳ್ತೀನಿ, ಗುಣಾಕಾರಕ್ಕೆ ಬಂದಾಗಲೂ ಸಹ ಎರಡು ಒಂದೇ ತರದ ಚಿಹ್ನೆಗಳನ್ನು ಗುಣಿಸಿದ್ರೆ ಪ್ಲಸ್,
ಇಲ್ಲಿಯೂ ಸಹ ಎರಡು ಒಂದೇ ತರ ಚಿಹ್ನೆಗಳನ್ನ ಭಾಗಿಸಿದ್ರು ಸಹ ಏನ್ ಬರುತ್ತೆ ಉತ್ತರ ಪ್ಲಸ್ ಬರುತ್ತೆ ನೋಡ್ರಿ. ಪ್ಲಸ್ ಪ್ಲಸ್ ಆನ್ಸರ್ ಇಸ್ ಪ್ಲಸ್, ಮೈನಸ್ ಮೈನಸ್ ಆನ್ಸರ್ ಇಸ್ ಪ್ಲಸ್. ಸೊ ದಿಸ್ ಇಸ್ ಒನ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ನೋಡ್ರಿ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಟ್ ಈಸ್ ಮೈನಸ್. ಎರಡು ಬೇರೆ ಬೇರೆ ಚಿಹ್ನೆಗಳನ್ನ ಭಾಗಿಸಿದಾಗ ಉತ್ತರ ಮೈನಸ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇಟ್ ಈಸ್ ಆಲ್ಸೋ ಮೈನಸ್. ಇಟ್ ಈಸ್ ಆಲ್ಸೋ ಸಾರಿ ಸೊ ಕ್ಲಿಯರ್ ಐ ಥಿಂಕ್. ಡಿವಿಷನ್ ಆಫ್ ಸೈನ್ಸ್, ಚಿಹ್ನೆಗಳನ್ನ ಭಾಗಿಸಿದಾಗ. ಸೊ ಬಹಳಷ್ಟು ಮಕ್ಕಳಿಗೆ ಅಂಶದಲ್ಲಿ ಪ್ಲಸ್ ಇದೆ, ಛೇದದಲ್ಲೂ ಪ್ಲಸ್ ಇದೆ, ಉತ್ತರ ಏನ್ ಹೇಳ್ಬೇಕು? ಪ್ಲಸ್ ಬಂದಾಗ ಸಮಸ್ಯೆ ಇರಲ್ಲ, ಮೈನಸ್ ಮೈನಸ್ ಬಂದಾಗ ಅವ್ರು ಏನ್ ಬರಿಬೇಕು ಅನ್ನೋದೇ ಅದಕ್ಕೆ ಡಿವಿಷನ್ ಎಲ್ಲರೂ ಮಾಡ್ತಾರೆ, ಆದ್ರೆ ಚಿಹ್ನೆ ಏನ್ ಬರಿಬೇಕು ಇದು ಅವ್ರಿಗೆ ಡೌಟ್ ಇದೆ. ಎರಡು ಮೈನಸ್, ಅಂಶ ಮತ್ತು ಛೇದದಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಮೈನಸ್ ಇದ್ರೆ ನಾವು ಆನ್ಸರ್ ಅಲ್ಲಿ ಪ್ಲಸ್ ಬರಿಬೇಕು, ಅದು ಕ್ಲಿಯರ್ ಇದೆ ನೋಡ್ರಿ. ಈಗ ಅದೇ ಸೇಮ್ ಮೆಥಡ್, ಅಂಶದಲ್ಲಿ ಪ್ಲಸ್ ಇದ್ದು ಛೇದದಲ್ಲಿ ಮೈನಸ್ ಇದ್ರೆ ಅಗೈನ್ ಆನ್ಸರ್ ಇಸ್ ಮೈನಸ್. ಡಿವಿಷನ್ ಏನ್ ಬರುತ್ತೋ ಸೆಕೆಂಡರಿ ಪಾರ್ಟ್, ಚಿಹ್ನೆ ಬಗ್ಗೆ ನಾನು ಮಾತ್ರ ಹೇಳ್ತಾ ಇರೋದು. ಸೊ ಅಂಶದಲ್ಲಿ ಮೈನಸ್ ಇದೆ, ಛೇದದಲ್ಲಿ ಪ್ಲಸ್ ಇದೆ, ನ್ಯೂಮರೇಟರ್ ಅಲ್ಲಿ ಮೈನಸ್ ಇದೆ, ಛೇದದಲ್ಲಿ ಪ್ಲಸ್ ಇದೆ, ಆನ್ಸರ್ ಈಸ್ ಮೈನಸ್. ಐ ಥಿಂಕ್ ನಾವ್ ಇಟ್ ಈಸ್ ಕ್ಲಿಯರ್. ಸೊ ನಾನು ಇವತ್ತು ಮತ್ತೆ ಒಂದು ಕಾನ್ಸೆಪ್ಟ್ ನಾನು ಇವತ್ತು ಕೂಡೋದನ್ನು ಮಾತ್ರ ಹೇಳ್ಕೊಡ್ತೀನಿ. ನಾಳೆಗೆ ನಾನು ಇವತ್ತು ಕೂಡೋದು ಕಳೆಯೋದು ಎರಡು ಹೇಳ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ನೋಡೋಣ. ಸೊ ಕೂಡುವುದು, ಅಡಿಷನ್ ಅಂತ ನೋಡೋಣ. ನಿಮಗೆ ಬರೀ ಪ್ಲಸ್ ಅಷ್ಟೇ ಕೂಡುವುದು ಅನ್ಕೊಳ್ಳೋದು ತಪ್ಪು ಕಲ್ಪನೆ. ಅಡಿಷನ್. ಸೊ ಅಡಿಷನ್ ಯಾವ ಮಾಡ್ಬೇಕು ಅಂತ ಕೇಳಿ. 2 + 3 + 5 -2 -3 -5. ಸೊ ನೋಡ್ರಿ, ಇಲ್ಲಿ ಯಾವುದೇ ನಂಬರ್ ಹಿಂದೆ ಅಥವಾ ಡಿಜಿಟ್ ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಮ ಮಕ್ಕಳಿಗೆ ಕ್ಲಿಯರ್ ಮಾಡ್ಬಿಡ್ರಿ, ಅಥವಾ ನೋಡ್ತಾ ಇರೋ ಎಲ್ಲಾ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳು ಅಥವಾ ಅಂಕೆಗಳ ಹಿಂದೆ ಒಂದೇ ತರದ ಚಿಹ್ನೆ ಇದ್ರೆ ಎಲ್ಲಾ ಪ್ಲಸ್ ಇದ್ರೂ ಕೂಡ್ಬೇಕು. ಕ್ಲಿಯರ್? ಎಲ್ಲಾ ಪ್ಲಸ್ ಇದ್ರೂ ಕೂಡ್ಬೇಕು. 5 3 8 2 10 ಎಲ್ಲಾ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಆದರೆ ಎಲ್ಲಾ ಮೈನಸ್ ಇದ್ದಾಗ್ಲೂ ಕೂಡ್ಬೇಕು. ಸಾರ್ ಏನ್ ಸಾರ್ ಮೈನಸ್ ಅಂದ್ರೆ ಕಳೆಯೋದ? ದಟ್ ಈಸ್ ರಾಂಗ್. ಅದ್ ಮುಂದೆ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಎಲ್ಲಾ ಪ್ಲಸ್ ಇದ್ದಾಗ್ಲೂ ಕೂಡ್ಬೇಕು ಒಂದು, ಎಲ್ಲಾ ಮೈನಸ್ ಇದ್ದಾಗ್ಲೂ ಕೂಡ್ಬೇಕು. 5 3 8 2 10 ಎಲ್ಲಾ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲಾ ಮೈನಸ್ ಇದ್ದಾಗ ಆಡ್ ಮಾಡಿ ಅಥವಾ ಕೂಡಿ ಅಗೈನ್ ಮೈನಸ್ ಅಂತ ಬರಿಬೇಕು. ಸೊ ನೋಡ್ರಿ, ಈಗ 4 + 5. ಸೊ ಎಲ್ಲಾ ಪ್ಲಸ್ ಇದಾವೆ, ಇದರಿಂದ ಏನಿಲ್ಲ ಅಂದ್ರೆ ಪ್ಲಸ್ ಇದೆ. ಅದನ್ನ ಬರೆಯಲ್ಲ ನಮ್ಮ ಮ್ಯಾಥಮೆಟಿಕ್ಸ್ ಅಂಡರ್ಸ್ಟ್ಯಾಂಡಿಂಗು. ಯಾವುದೇ ನಂಬರ್ ಹಿಂದೆ ಏನು ಸೈನ್ ಇಲ್ಲ ಅಂದ್ರೆ ಆಲ್ವೇಸ್ ಪ್ಲಸ್ ಈಸ್ ದೇರ್ ಅಂತ. ಅಲ್ಲಿಗೆ ಎಲ್ಲಾ ಪ್ಲಸ್ ಇದಾವೆ, ಕೂಡ್ಬೇಕು. ಸೊ ಪ್ಲಸ್ ಬರಿಬೇಕಾ ಸರ್? ಬೇಡ. ಅದೇ ರೀತಿ ಈಗ ಎಲ್ಲಾ ಮೈನಸ್ ಇದಾವೆ ಸರ್, ಎಲ್ಲಾ ಮೈನಸ್ ಇದಾವೆ ಸರ್. ವಾಟ್ ಈಸ್ ಆನ್ಸರ್? ಎಲ್ಲಾ ಮೈನಸ್ ಇದಾವೆ, ಆಡ್ ಮಾಡ್ಬೇಕು. 5 4 9 ಎಂತ 9 -9 -9. ಸೊ ನಿಮ್ ತಲೆ ಒಳಗೆ ಐಡಿಯಾ ಇರಲಿ, ಎಲ್ಲಾ ಪ್ಲಸ್ ಇದ್ದಾಗ್ಲೂ ಕೂಡ್ಬೇಕು, ಎಲ್ಲಾ ಮೈನಸ್ ಇದ್ದಾಗ್ಲೂ ಕೂಡ್ಬೇಕು. ಆದ್ರೆ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬಾರ್ದು, ಎಲ್ಲಾ ಮೈನಸ್ ಇದ್ದಾಗ ಕೂಡಿ ಮೈನಸ್ ಬರಿಬೇಕು. ಯಾಕೆ ಬರಿಬಾರ್ದು ಪ್ಲಸ್ ಅಂದ್ರೆ 10 ಹಿಂದೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಬಟ್ ಇಲ್ಲಿ ಎಲ್ಲಾ ಮೈನಸ್ ಇದ್ದಾಗ ಕೂಡಿ 10 ಬರ್ದ್ಮೇಲೆ ಅಲ್ಲಿ 10 ಹಿಂದೆ ಏನೂ ಇಲ್ಲ ಅಂದ್ರೆ ಮೈನಸ್ ಇದೆ ಅನ್ನೋದು ತಿಳ್ಕೊಳಲ್ಲ ಯಾರುವ. ಗೊತ್ತಲ್ಲ ಹಂಗೆ. ಸೊ ಎಲ್ಲಾ ಪ್ಲಸ್ ಇದ್ದಾಗ ಆಡ್ ಮಾಡ್ಬೇಕು, ಪ್ಲಸ್ ಬರಿಬಾರ್ದು. ಎಲ್ಲಾ ಮೈನಸ್ ಇದ್ದಾಗ್ಲೂ ಆಡ್ ಮಾಡಬೇಕು, ಮೈನಸ್ ಅನ್ನ ಬರಿಬೇಕು. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ನೋಡ್ರಿ, ಇಲ್ಲಿ 4 + 5. ಸರ್ 5 ಪಕ್ಕ ಪ್ಲಸ್ ಇದೆ ಸರ್, 4 ಪಕ್ಕ ಪ್ಲಸ್ ಇಲ್ಲ ಸರ್. ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಬಿಟ್ಕೊಡ್ರಿ, ಯಾವುದೇ ನಂಬರ್ ಅಥವಾ ಡಿಜಿಟ್, ಯಾವುದೇ ಅಥವಾ ಅಂಕೆ ಅಥವಾ ಸಂಖ್ಯೆ ಹಿಂದೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ ನೀವೇನ್ ಹೇಳಿದಿರಿ ಸರ್? ಎಲ್ಲಾ ಪ್ಲಸ್ ಇದ್ದಾಗ ಕೂಡ್ಬೇಕು. ಓಕೆ,
ಸೊ ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು. 4, 5, 9 ಎಲ್ಲ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸರ್ ಎಲ್ಲ ಮೈನಸ್ ಇದ್ದಾಗ ಸರ್ ಕಳಿಬೇಕಾ ಕೂಡ್ಬೇಕಾ ನೋಡು, ನಾನು ಹೇಳ್ತಿದ್ದೀನಿ ಎಲ್ಲ ಪ್ಲಸ್ ಇದ್ದಾಗ ಕೂಡ್ಬೇಕು, ಎಲ್ಲ ಮೈನಸ್ ಇದ್ದಾಗ ಕೂಡ್ಬೇಕು, ಎಲ್ಲ ಮೈನಸ್ ಇದ್ದಾಗ ಕೂಡಿ ನಂತರ ಮೈನಸ್ ಬರಿಬೇಕು. ಸೊ ನೋಡ್ರಿ, ಈಗ 1 + 3 + 5 + 2 ಇದೆ. ಸೊ ಈಗ ಏನ್ ಮಾಡ್ತೀರಿ ಇಲ್ಲಿ, ಅಗೇನ್ ಯು ಗೋ ಫಾರ್ ಅಡಿಷನ್. ಯಾಕೆ ಹೇಳ್ರಿ, ಸೊ ಇನ್ನು ಹೇಳಿದಿರಿ ಯಾವಾಗ ಅಡಿಷನ್ ಮಾಡಕ್ ನಮ್ಗೆ ಪ್ರಾವಿಷನ್ ಇದೆ, ಕೊಟ್ಟಿರೋ ನಂಬರ್ಸ್ ಅಥವಾ ಡಿಜಿಟ್ಸ್ ಇಂದೆ ಎಲ್ಲದರಿಂದ ಸೇಮ್ ಸೈನ್ ಇದ್ರೆ ಆಡ್ ಮಾಡ್ಬೇಕು, ಅಷ್ಟೇ ನೆನ್ಪಿಟ್ಕೊಳ್ರಿ. ಸೇಮ್ ಸೈನ್ಸ್ ಇದಾವ, ಓಕೆ ಇದು ಪ್ಲಸ್ ಇದು ಪ್ಲಸ್ ಪ್ಲಸ್ ಸೇಮ್ ಸೈನ್ಸ್. 5, 2, 7, 3, 10, 11 ಎಲ್ಲ ಸೇಮ್ ಸೈನ್ಸ್ ಇದ್ದು ಪ್ಲಸ್ ಇದ್ರೆ ಬರಿಬೇಡಿ ಲಾಸ್ಟ್ ಅಂತ. ಸೊ ನೋಡ್ರಿ, ಈಗ -2 -3 -5 -2 ನೋಡ್ರಿ. ಈಗ ಸೊ ನೀವೇನ್ ಹೇಳಿದ್ರಿ, ಮೈನಸ್ ಮೈನಸ್ ಇದಾವಲ್ಲ ಸರ್, ಸೊ ಎಲ್ಲ ಮೈನಸ್ ಇದ್ದಾಗಲೂ ಸಹ ಆಡ್ ಮಾಡಬೇಕು, ಎಲ್ಲ ಮೈನಸ್ ಇದ್ದಾಗಲೂ ಆಡ್ ಮಾಡಬೇಕು, ಕೊನೆಗೆ ಮೈನಸ್ ಬರಿಬೇಕು. ಆದ್ರೆ ಎಲ್ಲ ಪ್ಲಸ್ ಇದ್ದಾಗಲೂ ಆಡ್ ಮಾಡಬೇಕು, ಪ್ಲಸ್ ಬರಿಬೇಕು. ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ 11ರಿಂದ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ. ಈಗ ನೋಡ್ರಿ 2, 3, 5, 5, 10, 2, 12. ಸೊ ನಾನು ಇಷ್ಟೇ ಬರೆದ್ರೆ ಆಗಲ್ಲ, ನಾನು ಹೇಳ್ತಿದ್ದೀನಿ ಎಲ್ಲ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬಾರ್ದು, ಎಲ್ಲ ಮೈನಸ್ ಇದ್ದಾಗ ಕೂಡಿ ಮೈನಸ್ ಅನ್ನ ಬರಿಬೇಕು. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಕೂಡೋದು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ಯಾ? ಕೂಡೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ನಿಮಗೆ ಬರೇ ಪ್ಲಸ್ ಇರೋ 2 + 3 ಕೊಟ್ಬಿಟ್ರೆ ಪಟ್ ಅಂತ 5 ಅಂತ ಹೇಳ್ಬಿಡ್ತೀರಿ. -2 -3 ಕೊಟ್ಟ ತಕ್ಷಣ ತಲೆ ಒಳಗುಳ ಬಂದ್ಬಿಡುತ್ತೆ ಸರ್. ಆ ಮೈನಸ್ ಸ್ವಲ್ಪ ಡಿಫ್ರೆಂಟ್, ಅವ್ರು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕು. ಅಯ್ಯೋ ಬಂದ ಕಣಲೆ, ನಿಮ್ಮ ಮನೇಲಿ ನಿಮ್ ಪೇರೆಂಟ್ಸ್ ಹೇಳ್ತಿರ್ತಿ, ತಾಯಂದ್ರು ಹೇಳ್ತಿರ್ತಿ, ಅಯ್ಯೋ ಚಿಕ್ಕ ಮಗು ಬಂತು ಹುಷಾರಾಗಿ ಇಟ್ಕೊಳ್ಳೋದು ನೋಡ್ಸ್ ಅಂತ ಇರ್ಲ. ಹಂಗೆ ಈ ಮೈನಸ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿದ್ಬಿಟ್ರೆ ಬಹಳಷ್ಟು ಒಳ್ಳೆ ಮನುಷ್ಯ ಅವನು. ಯಾರು ಮೈನಸ್ ಬಹಳಷ್ಟು ಹೆಲ್ಪ್ಫುಲ್ ಇದೆ, ಹಂಗಂತ ಹೇಳಿ ಮೈನಸ್ ಬಿಡಕ್ಕಾಗಲ್ಲ ಸರ್, ಬಿಟ್ಬಿಡಿ ಸರ್ ಮೈನಸ್ ಬಿಡಕ್ ಆಗಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿ ಮೈನಸ್ ಬೇಕೇ ಬೇಕು. ಸೊ ನೋಡ್ರಿ, ಎಲ್ಲ ಮೈನಸ್ ಇದೆ, ನೀವೇನ್ ಹೇಳಿದ್ರಿ ಸರ್, ಎಲ್ಲ ಮೈನಸ್ ಇದ್ರೆ ಏನ್ ಮಾಡ್ರಿ ಅಂತ ಹೇಳಿದಿರಿ, ಆಡ್ ಮಾಡ್ರಿ ಅಂತ ಹೇಳಿದೀನಿ. ಓಕೆ ಆಡ್ ಮಾಡಿ ಏನ್ ಮಾಡ್ರಿ ಅಂತ ಹೇಳಿದೀನಿ, ಮೈನಸ್ ಬರೆಯಬೇಕು. ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಿ ಸರ್ ಪ್ಲಸ್ ಬರಿಲ್ಲ ಸರ್, ಬರೀರಿ, ತಪ್ಪಿಲ್ಲ. ಬಟ್ ನಮಗೆ ಗೊತ್ತಿದೆ ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಿ, ಪ್ಲಸ್ ಬರೀದೇ ಇದ್ರು ಇಲ್ಲಿ 5 ಇನ್ನೇನಿದೆ ಅಂತ ಪ್ಲಸ್ ಇದೆ. ಬಟ್ ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಸರ್ ಬಿಡೋಣ ಸರ್, ಅರ್ಥ ಮಾಡ್ಕೊಳ್ರಿ ಸರ್. ನಾನು ಅರ್ಥ ಮಾಡ್ಕೊಂತೀನಿ, ಬಟ್ ಎಕ್ಸಾಮಿನರ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಅರ್ಥ ಮಾಡ್ಕೊಳಲ್ಲ. ಅದಕ್ಕೆ ಎಲ್ಲ ಮೈನಸ್ ಇದ್ದಾಗ್ಲೂ ಆಡ್ ಮಾಡಿ ಮೈನಸ್ ಅನ್ನ ಬರಿಬೇಕು. ಇಟ್ ಈಸ್ ಕ್ಲಿಯರ್? ಅರ್ಥ ಆಗಿದೆ ಅನ್ಕೊಂತಿದ್ದೀನಿ. ಕೂಡೋದು ಯಾವಾಗ, ಕೊಟ್ಟಿರುವ ಸಂಖ್ಯೆಗಳು ಅಥವಾ given numbers having the same sign, all numbers having the plus sign, we have to add it, don't write plus. The given number, all the numbers having negative sign, we have to add it and write minus in the last answer. So clear? ಹೋಗ್ಲಾ ಮುಂದಕ್ಕೆ? ನಾನು ಹೋಗ್ಲಾ ಬೇಡ ಹೇಳಿ? ಇನ್ನ ಏನ್ ಡೌಟ್ ಇದ್ರೆ ಯು ಕ್ಯಾನ್ ಕಾಲ್ ಟು ಮೈ ನಂಬರ್ 9060975075 and subscribe to my YouTube channel MBPL74 for updation and any new videos. Subscribe and press the bell icon. ಓಕೆ, ಅಡಿಷನ್ ಬಗ್ಗೆ ತಲೆ ಒಳಗೆ ಒಂದಿಷ್ಟು ಹೋಗಿದೆ ಅನ್ಕೊಂಡಿದೀನಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ನಾನು ಹೇಳ್ತೀನಿ. ಸೊ ಇಲ್ಲೆಲ್ಲಿ ಸಹ ಕೇಳೋದು, ನೀವು ರೆಕಾರ್ಡ್ ಮಾಡಕ್ಕೆ ನನ್ನ ನಂಬರ್ ಇದೆ, ಕೇಳಿ. ನಿಮ್ಮ ಮಗುಗೆ ಏನ್ ಟಫ್ ಇದೆಯೋ ಅವನ ಹತ್ರ ಕೇಳಿ. ಸೊ ಅವನಿಗೆ ಫೋನ್ ಕೊಡ್ರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ಅದ್ರ ಬಗ್ಗೆ ಆಲೋಚನೆ ಬೇಡ. 10 ಗಂಟೆಯಿಂದ 4:15 ಬಿಟ್ಟು ಎನಿ ಟೈಮ್ ಕಾಲ್ ಮಾಡಿದನು, ರಾತ್ರಿ 11 ಗಂಟೆ ತನಕ ಕಾಲ್ ಮಾಡಿದನು ರಿಸೀವ್ ಮಾಡ್ತೀನಿ. ಸೊ ಐ ಆಮ್ ಫ್ರೀ. ಆಯ್ತಾ? ನಿಮ್ಮ ಮಗು ಬೆಳಗ್ಗೆ ಮಾಡಬೇಡ್ರಿ, ಬೆಳಗ್ಗೆ ನಾನು ಶಾಲೆಗೆ ಹೋಗೋ ಟೆನ್ಷನ್ ಇರ್ತೀನಿ. ನಂತರ ನೀವು ಮಾಡಿ, ನಾನು ಐ ರಿಸೀವ್ ಅಂಡ್ ಐ ಆನ್ಸರ್ ಟು ಯುವರ್ ಕ್ವಶನ್. ಓಕೆ, ಕೂಡೋದು ಯಾವಾಗ ಅಂತ ಗೊತ್ತಾಯ್ತಾ? ಎಲ್ಲ ಕೊಟ್ಟಿರೋ ಎಲ್ಲ ಚಿಹ್ನೆಗಳಿಂದ ಪ್ಲಸ್ ಇದ್ರೆ ಕೂಡಬೇಕು, ಲಾಸ್ಟ್ ಆನ್ಸರ್ ಪ್ಲಸ್ ಬರೀಬಾರ್ದು. ಒಂದು ನೋಡ್ರಿ, ಎಲ್ಲ ಮೈನಸ್ ಇದಾವೆ ಸರ್, ಎಲ್ಲ ಮೈನಸ್ ಇದಾವೆ, ಆಡ್ ಮಾಡಬೇಕು ಜೊತೆ. ನೀವು ಹೇಳಿದ್ದೀರಿ ಸರ್, ಸೊ ಮೈನಸ್ ಅಂದ್ರೆ ಕಳೆದು ಅನ್ಕೊಂಡಿದೀವಿ ಸರ್ ನಾವು, ತಪ್ಪು. ದಿಸ್ ರಾಂಗ್. ಎಲ್ಲ ಪ್ಲಸ್ ಇದ್ದಾಗ್ಲೂ ಕೂಡ್ಬೇಕು, ಲಾಸ್ಟ್ ಆನ್ಸರ್ ಪ್ಲಸ್ ಬರೀಬಾರ್ದು. ಎಲ್ಲ ಮೈನಸ್ ಇದ್ದಾಗ್ಲೂ ಕೂಡ್ಬೇಕು, ಲಾಸ್ಟ್ ಆನ್ಸರ್ ಅಲ್ಲಿ ಮೈನಸ್ ಬರೀಬೇಕು. ಹೋಗೋಣ, ಕಳೆಯೋದ್ರ ಬಗ್ಗೆ ಒಂದು ಹೇಳ್ಬಿಟ್ಟು ಐ ವಿಲ್ ಕ್ಲೋಸ್ ಮೈ ವಿಡಿಯೋ. ಓಕೆ.
ನಾಟ್ ಸಬ್ಸ್ಟ್ರಾಕ್ಷನ್, ಇಟ್ ಈಸ್ ಸಬ್ಟ್ರಾಕ್ಷನ್. ಸೊ ನೋಡೋಣ ಈಗ ಯಾವಾಗ ಕಳೆಯೋದು. ಸೊ ಬನ್ನಿ ಈಗ ನಾನು ಒಂದು ತೋರಿಸ್ಬಿಡ್ತೀನಿ. 5 minus 4, 4 minus 5, 6 minus 4, 4 minus 6. ಸೇಮ್ ಪ್ರಾಬ್ಲಮ್ ಡಿಫ್ರೆಂಟ್ ಪ್ರೊಸೀಜರ್ ಬರ್ತಾರೆ. ಒಂದು ಕ್ಲಿಯರಿಗೆ ಬನ್ನಿ. ಒನ್ ಡಿಫ್ರೆಂಟ್ ಸೈನ್ಸ್ ಇದ್ರೆ ಕಳಿಬೇಕು. ಎಲ್ಲ ಸೇಮ್ ಸೈನ್ಸ್ ಇದ್ರೆ ಆಡ್ ಮಾಡಬೇಕು, ಡಿಫ್ರೆಂಟ್ ಸೈನ್ಸ್ ಇದ್ರೆ ಕಳಿಬೇಕು. ಎಲ್ಲಿದೆ ಸರ್ ಡಿಫ್ರೆನ್ಸ್ ಏನು ನೋಡ್ರಿ. ಇದ್ರ ಪಕ್ಕ 4 ಪಕ್ಕ ಮೈನಸ್ ಇದೆ, 5 ಪಕ್ಕ ಪ್ಲಸ್ ಇದೆ. ಸೊ ಇನ್ನ ಸಿಂಪ್ಲಿಫಿಕೇಶನ್ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. ತಲೆ ಒಳಗೆ ಬಂದ್ಬಿಡ್ಲಿ. 1 ಪ್ಲಸ್ 1 ಮೈನಸ್ ಎಲ್ಲಿದೆ? 1 ಪ್ಲಸ್ 5 ಪಕ್ಕ ಏನಿಲ್ಲ ಪ್ಲಸ್ ಇದೆ, 4 ಪಕ್ಕ 1 ಪ್ಲಸ್ 1 ಮೈನಸ್ ಇದ್ರೆ ಕಳಿಬೇಕು. ಬಂದ್ಬಿಟ್ಟು ಕನ್ಕ್ಲೂಷನ್ ಗೆ ಬಂದ್ವಿ ಸರ್. ದೊಡ್ಡದ್ರಿಂದ ಚಿಕ್ಕದು ಕಳಿಬೇಕು. ಯಾವುದು ದೊಡ್ಡದು ಸರ್? 5 ರ 4 ಹೋದ್ರೆ 1. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ ಸರ್. ಪ್ಲಸ್ ಇದೆ ಬರೆಯಲ್ಲ ಸರ್. ಇಲ್ಲಿ ಬನ್ನಿ ಸರ್. 1 ಪ್ಲಸ್ 1 ಮೈನಸ್ ಇದೆ. ಏನ್ ಮಾಡ್ಬೇಕು ಸರ್? ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. 5 ರ 4 ಹೋದ್ರೆ 1. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆದ್ರೆ ಬರೀರಿ. ಕ್ಲಿಯರಾ? ಸೊ ಬನ್ನಿ ಈಗ ಸೆಕೆಂಡ್ ನೋಡಿ. 1 ಪ್ಲಸ್ 1 ಮೈನಸ್ ಏನ್ ಮಾಡ್ಬೇಕು? ಕಳಿಬೇಕು. 6 ರ 4 ಹೋದ್ರೆ 2. 1 ಪ್ಲಸ್ 1 ಮೈನಸ್ ಕಳಿಬೇಕು. 6 ರ 4 ಹೋದ್ರೆ 2. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರೆಯಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 1 ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದು ಕಳಿಬೇಕು. 6 ರ 4 ಹೋದ್ರೆ 2. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೋಡ್ರಿ, ನೀವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ರಿ. ಮಕ್ಕಳಿಗೆ ಯಾವಾಗ ಕಳಿಬೇಕು ಅನ್ನೋದು ಐಡಿಯಾ ಬರಬೇಕು ಅಂದ್ರೆ 1 ಪ್ಲಸ್ 1 ಮೈನಸ್ ಇದೆ ಕಳಿಬೇಕು. ಓಕೆ, ಫಸ್ಟ್ ಕ್ಲಿಯರ್. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರ್ರಿ. ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಸಬ್ಟ್ರಾಕ್ಷನ್. ಇಷ್ಟು ನಿಮ್ ಮಗು ಗೊತ್ತಿತ್ತು ಅಂದ್ರೆ ಆ ಮಗು ಎಲ್ಲೂ ತಪ್ಪು ಮಾಡಲ್ಲ. ಕಳಿಯೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಾನ್ ಕಳಿಯೋದು ಯಾವಾಗ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ಕೊಳ್ರಿ. 1 ಪ್ಲಸ್ 1 ಮೈನಸ್ ಇದ್ರೆ ಕಳಿಬೇಕು. ಓಕೆ, 1. ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಸರಿ, 1 ಪ್ಲಸ್ 1 ಮೈನಸ್ ಕಳೆದ್ವಿ. ಕಳೆದಾದ್ಮೇಲೆ ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರಲಿಲ್ಲ. ಇಲ್ಲಿ ನೋಡ್ರಿ, 1 ಪ್ಲಸ್ 1 ಮೈನಸ್ ಇದೆ, ಕಳಿತಿದ್ದೀನಿ. ಯಾವ್ದ್ರಿಂದ ಯಾವ್ದನ್ನ ಕಳಿತಿದ್ದೀನಿ? ದೊಡ್ಡದ್ರಿಂದ ಚಿಕ್ಕದು ಕಳೆದೆ. ದೊಡ್ಡದು ಯಾವ್ದು? 5 ರ 4 ಹೋದ್ರೆ 1. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ನೋಡ್ರಿ, ಅಗೈನ್ 1 ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದು. 6 ರ 4 ಹೋದ್ರೆ 2. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರೆಯಲ್ಲ. ಸೊ ಇಲ್ಲಿ 1 ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. 6 ರ 4 ಹೋದ್ರೆ 2. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರೀಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಸಮ್ ಮೋರ್ ಎಕ್ಸಾಂಪಲ್ಸ್. ಸೊ ಕಳಿಯೋದ್ರ ಬಗ್ಗೆ ಇನ್ ಸ್ವಲ್ಪ ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ಬಿಡ್ತೀನಿ. -6 ಪ್ಲಸ್ 4, -6 ಪ್ಲಸ್ 4. ಸೊ ಈಗ ಏನ್ ಮಾಡೋದು ಸರ್? ಸರ್ ನೀವ್ ಏನ್ ಮಾತು ಹೇಳಿದ್ರಿ? 1 ಪ್ಲಸ್ 1 ಮೈನಸ್ ಕಳಿಬೇಕು. ಓಕೆ, ಕ್ಲಿಯರ್. 1 ಪ್ಲಸ್ 1 ಮೈನಸ್ ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 6 ರ 4 ಹೋದ್ರೆ 2. ಓಕೆ, ದೊಡ್ಡದ್ರಿಂದ ಚಿಕ್ಕದು ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿದೆ ಬರಿತೀನಿ. ಓಕೆ, ಕ್ಲಿಯರ್. ನೀವು ಅರ್ಥ ಮಾಡಿ, ನಾನು ಹೇಳಿರೋ ಮಾತನ್ನ ನಾನು ಫಾಲೋ ಮಾಡ್ತಿದ್ದೀನಿ. ಸೊ ಯಾವಾಗ ಕಳಿಬೇಕು? 1 ಪ್ಲಸ್ 1 ಮೈನಸ್ ಕಳಿಬೇಕು. ಓಕೆ, 100%. 1 ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದು ಕಳಿಬೇಕು. ಓಕೆ, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿಲ್ಲ, ಮೈನಸ್ ಆಗಿದೆ, ಬರಿತೀವಿ. ಸೊ ಈಗ 5 ಮೈನಸ್ 3, 1 ಪ್ಲಸ್ 1 ಮೈನಸ್ ಏನ್ ಮಾಡ್ಬೇಕು ಸರ್? 1 ಪ್ಲಸ್ 1 ಮೈನಸ್ ಏನ್ ಮಾಡ್ಬೇಕು ಸರ್? ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 5 ರ 3 ಹೋದ್ರೆ 2. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ ಸರ್ ನಾನು. ಸೊ ಯಾಕೆಂದ್ರೆ ಏನು ಇಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 2 ಇಂದ ಏನಿರುತ್ತೆ? ಪ್ಲಸ್ ಇರುತ್ತೆ. -8 ಪ್ಲಸ್ 6. ಅಗೈನ್ 1 ಪ್ಲಸ್ 1 ಮೈನಸ್, 1 ಪ್ಲಸ್ 1 ಮೈನಸ್, 1 ಪ್ಲಸ್ 1 ಮೈನಸ್.
ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 8 ಹೋದ್ರೆ 2. ದೊಡ್ಡದ್ರಿಂದ 1 + 1 ಮೈನಸ್ ಅಂತ ಬಂದ ತಕ್ಷಣ ತಲೆ ಒಳ ಬರಬೇಕು, ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 8 ಹೋದ್ರೆ 2. ಕಳೆದಾದ್ಮೇಲೆ ಚಿಹ್ನೆ ನೋಡ್ಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ. ಕ್ಲಿಯರಾ? ಸೊ ಈಗ ಐ ಥಿಂಕ್ 9 - 3 1 + 1 ಮೈನಸ್ ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 9 ಅಲ್ಲಿ 3 ಹೋದ್ರೆ 6. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ, ಬರೆಯಲ್ಲ. ಕ್ಲಿಯರಾ? ಸೊ ನೆಕ್ಸ್ಟ್ 12 - 18. 12 - 18. 12 ಪಕ್ಕ ಪ್ಲಸ್ ಇದೆ, 18 ಪಕ್ಕ ಮೈನಸ್ ಇದೆ. 1 + 1 ಮೈನಸ್ ಏನ್ ಮಾಡ್ಬೇಕು? ಕಳಿಬೇಕಾ ಕೂಡ್ಬೇಕಾ? ಕಳಿಬೇಕು ಸರ್. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? 1 + 1 ಮೈನಸ್ ಇದೆ ಅಂದ್ರೆ ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. ಸೊ ದೊಡ್ಡದು ಯಾವ್ದು? 18 ರಲ್ಲಿ 12 ಹೋದ್ರೆ 6. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಬರಿಬೇಕಾ ಬೇಡ? ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿಲ್ಲ ಅಂದ್ರೆ ಮೈನಸ್ ಆಗಿದೆ, ಬರಿಬೇಕು ಸಾ. 19 - 12. 19 - 12. 1 + 1 ಮೈನಸ್ ಸಬ್ಟ್ರಾಕ್ಷನ್ ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ ಚಿಕ್ಕದು. 19 ರಲ್ಲಿ 12 ಹೋದ್ರೆ 7. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಬರಿಬೇಕಾ ಬೇಡ? ಸರ್ ನೀವೇನ್ ಸರ್ ನೀವು ಹೇಳಿರೋ ಮಾತು ನೀವು ಉಳಿಸ್ಕೊಳ್ರಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು? 19. 19 ಏನಿದೆ? ಪ್ಲಸ್ ಇದೆ, ಬರಿಯಲ್ಲ ಸರ್. -2 + 6. -2 + 6. ಅಗೈನ್ ಇಟ್ ಈಸ್ -1 ಪ್ಲಸ್. ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಯಾವ್ದ್ರಿಂದ ಯಾವ್ದು? 6 2 ಹೋದ್ರೆ 4. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ, ಬರೆಯಲ್ಲ. ಕ್ಲಿಯರಾ? ಸೊ ನೆಕ್ಸ್ಟ್ ಈಸ್ 8 - 9. 8 - 9. 1 + 1 ಮೈನಸ್. 1 + 1 ಮೈನಸ್ ಸಬ್ಟ್ರಾಕ್ಷನ್. ಯಾವ್ದ್ರಿಂದ ಯಾವ್ದು? ದೊಡ್ಡದ್ರಿಂದ ಚಿಕ್ಕ. ದೊಡ್ಡದು ಯಾವ್ದು? 9. 9 ರಲ್ಲಿ 8 ಹೋದ್ರೆ 1. ಚಿಹ್ನೆ ಬರಿಬೇಕಾ ಬೇಡ? ಚಿಹ್ನೆ ಬರಿಬೇಕಾ ಬೇಡ? ಚಿಹ್ನೆ ಬರಿಬೇಕಾ ಬೇಡ? ಬರಿಬೇಕು ಸರ್. ಯಾಕೆ ಸರ್ ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿಲ್ಲ, ಮೈನಸ್ ಆಗಿರೋದ್ರಿಂದ ಬರಿಬೇಕು ಸರ್. ದಿಸ್ ಈಸ್ ಅಬೌಟ್ ದಿ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಇದ್ರ ಎಕ್ಸ್ಟೆಂಡೆಡ್ ಪ್ರಾಬ್ಲಮ್ಸ್ ನಾಳೆಗೆ ಏನ್ ಮಾಡ್ತೀನಿ? ಪ್ಲಸ್ ಮೈನಸ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲಾ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ನಿಮ್ ತಲೆ ಒಳಗೆ ಬರಬೇಕು, ಯಾವಾಗ ಕೂಡ್ಬೇಕು, ಯಾವಾಗ ಕಳಿಬೇಕು. ಯಾವಾಗ ಕೂಡ್ಬೇಕು ಅಂತ ಹೇಳಿದೀನಿ. ಎಲ್ಲ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬಾರ್ದು, ಎಲ್ಲ ಮೈನಸ್ ಇದ್ದಾಗ ಕೂಡಿ ಮೈನಸ್ ಬರಿಬೇಕು. ಯಾವಾಗ ಕಳೀತೀರಿ ಅಂದ್ರೆ 1 + 1 ಮೈನಸ್ ಇದೆ ಕಳಿಬೇಕು. ಯಾವುದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಅಡಿಷನ್ ಸಬ್ಟ್ರಾಕ್ಷನ್ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ ನಾನು ಪೂರ್ಣ ಪ್ರಮಾಣದಲ್ಲಿ ಇನ್ನು ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. ಸೊ ಯಾಕಂದ್ರೆ ಒಂದೇ ಕ್ಲಾಸಲ್ಲಿ ಕ್ಲಿಯರ್ ಮಾಡಿದ್ರೆ ಅರ್ಥನೂ ಆಗಲ್ಲ. ಸೊ ನನಗೆ ಇನ್ನ 1 ಗಂಟೆ ಮಾಡ್ಬೋದು ಕ್ಲಾಸ್ ಅನ್ನ. ಬಟ್ ಮಗುವಿನ ಶಕ್ತಿಗೆ ಅನುಸಾರವಾಗಿ ನಾವು ಪಾಠ ಮಾಡಬೇಕು. ಒಂದು ಕ್ಲಾಸ್ಗೆ ಎಷ್ಟು ಪಾಠ ಮಾಡಬೇಕು ಅಷ್ಟನ್ನೇ ಮಾಡ್ತೀನಿ. ನಿಮ್ಮ ಮಗುವಿಗೆ ಇದನ್ನ ಹಾಕಿ ನೀವು ಪಕ್ಕದಲ್ಲಿ ಕೂರ್ರಿ. ಪೋಷಕರು ಯಾರು ನಿಮ್ಮ ಮಗುವಿಗೆ ಗಣಿತ ಕಷ್ಟ ಅನ್ಸುತ್ತಲ್ಲ, ಇಲ್ಲಿಂದ ಬೇಸಿಕ್ ಅನ್ನ ಸಂಪೂರ್ಣವಾಗಿ ಕಲಿಸ್ತಾ ಹೋಗ್ತೀನಿ ನಾನು ನೋಡ್ರಿ ಕೂಡೋದು ಕಳೆಯೋದು ನನಗೆ. ನೀವು ಸರ್ ನಮ್ಮ ಮಗು 5ನೇ ಕ್ಲಾಸು ಸರ್, 8ನೇ ಕ್ಲಾಸು ಸರ್. ಯಾಕೆ ನಾನು ಇದನ್ನ ಮಾಡ್ತಿದ್ದೀನಿ ಅಂದ್ರೆ ನಾನು 8, 9, 10 ಮತ್ತೆ PUC ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಸೊ ನಾನು ಅಲ್ಲಿ ಬಂದಾಗ ಇವೆಲ್ಲವೂ ಮತ್ತೆ ಹೇಳ್ಬಿಟ್ಟು ನಾನು ಮತ್ತೆ ಮುಂದಕ್ಕೆ ಹೋಗ್ಬೇಕು. ಸೊ ಆ ಉದ್ದೇಶದಿಂದ ನಾನು ಫೌಂಡೇಶನ್ ಚೆನ್ನಾಗಿ ಹಾಕೊಟ್ಬಿಟ್ರೆ ನಿಮ್ಮ ಮಗು ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಲಿ. ಇಟ್ ಮೀನ್ಸ್ ಚೆನ್ನಾಗಿ ಓದ್ಕೊಂತ ಹೋದ್ರೆ ಸಾಕು. ಓಕೆ, ಐ ವಿಲ್ ಸ್ಟಾಪ್ ದಿಸ್. ಆಯ್ತಾ? ನನ್ನ ಹೆಸರು ಪ್ರಭಾಕರ್ ಅಂತೇಳಿ, ಪ್ರಭಾಕರ್ ಕಾಟ್ನೂರ್. ನನ್ನ ನಂಬರ್ ಅಲ್ಲಿದೆ. ಎನಿ ಟೈಮ್ ಕಾಲ್ ಮಾಡಿ. ನಾನು ಸದಾ ಸಿದ್ಧ ನಿಮ್ಮ ಸೇವೆಗೆ, ನಿಮ್ಮ ಮಕ್ಕಳ ಶ್ರೇಯಸ್ಸಿಗೋಸ್ಕರ. ಯಾಕೆಂದ್ರೆ ನಾನು ಫೇಸ್ ಮಾಡಿದ್ದೀನಿ. ನಾನು ಓದ್ಬೇಕಾದ್ರೆ ಹೇಳ್ಕೊಡೋರು ಇರಲಿಲ್ಲ, ಹೇಳ್ಕೊಡ್ತಿದ್ದು. ಬಟ್ ನಂದೇ ಅವಾಗೊಂದು ಸ್ವಲ್ಪ ಇಷ್ಟು ಟೆಕ್ನಾಲಜಿ ಡೆವಲಪ್ ಆಗಿಲ್ಲ. ನೋಡ್ರಿ ನಮಗೆ ಏನ್ ಹೇಳ್ಕೊಡ್ತಿದ್ರು ಅದೇ ಈಗ ನಿಮ್ಮ ಮಕ್ಕಳಿಗೆ ಯೂಟ್ಯೂಬ್ ಇದೆ,
ಸಾಫ್ಟ್ವೇರ್ಸ್ ಇದಾವೆ, ಕಂಪ್ಯೂಟರ್ಸ್ ಇದೆ. ನಾವೆಲ್ಲ ಓದ್ಬೇಕಾದ್ರೆ ಯಾವ್ದು ಫೆಸಿಲಿಟೀಸ್ ಇರಲಿಲ್ಲ, ಆದ್ರೂ ಸಹ ಇವತ್ತು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿತಾರೆ. ಎಲ್ಲಾ ಪೋಷಕರಿಗೆ ಒಂದು ಭಯ ಏನಪ್ಪ ಅಂದ್ರೆ, ನನ್ ಮಗು ಚೆನ್ನಾಗಿ ಓದ್ತಿಲ್ಲ, ನನ್ ಮಗು ಪಕ್ಕದ ಮನೆ ಹುಡುಗನಿಗಿಂತ ಟಾಪ್ ಇರಬೇಕು. ಈ ಕಾನ್ಸೆಪ್ಟ್ಸ್ ಅನ್ನ ಬಿಡ್ರಿ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ನಿಮ್ಮ ಮಗುವಿಗೆ ಇಲ್ಲಿಂದ ಎಲ್ಲಾ ಕ್ಲಾಸ್ ಅನ್ನ, ಪ್ರತಿದಿನದ ಕ್ಲಾಸ್ ಅನ್ನ ಕೇಳಿಸ್ತಾ ಓದೋಷ್ಟು ನೀವು ನಿಮಗೂ ಮ್ಯಾಥಮೆಟಿಕ್ಸ್ ಅಲ್ಲಿ ಕಷ್ಟ ಆಗಕ್ ಸಾಧ್ಯನೇ ಇಲ್ಲ. ಅವನು ಹೇಳ್ತಾನೆ, ಅಮ್ಮ ನನಗೆ ಮ್ಯಾಥಮೆಟಿಕ್ಸ್ ಈಜಿ. ಒಂದು 10-15 ವಿಡಿಯೋಸ್ ಅನ್ನ ನೀವು ಕಂಪಲ್ಸರಿ ಎಲ್ಲ ನೋಡ್ಬಿಡ್ರಿ. ಎಲ್ಲ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಡೆಸಿಮಲ್ ಸೆಗ್ಮೆಂಟ್, ಮಲ್ಟಿಪ್ಲೈ ಮಾಡೋದು, ಪ್ರತಿಯೊಂದು ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀವಿ. ನನಗೆ ಅವಸರ ಇಲ್ಲ, ಸಿಲೆಬಸ್ ಎಕ್ಸಾಮ್ ಓರಿಯೆಂಟೆಡ್ ಅಲ್ಲ, ನನಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕಲಿಸೋದು ನನ್ನ ಉದ್ದೇಶ ಆಗಿರೋದ್ರಿಂದ ನೀವು ಫಾಲೋ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ.